ಬಡ ಹುಡುಗನ ಜೊತೆ ಶ್ರೀಮಂತ ಯುವತಿ ಲವಿ ಡವಿ ಮಾಡಿ ಆ ಪ್ರಕರಣ ಈಗ ಪೊಲೀಸ್ ಠಾಣೆಯ ಮೆಟ್ಟಿಲೇರಿದ್ದಾರೆ. ಬಡ ಯುವಕ ಶ್ರೀಮಂತ ಯುವತಿ ಈ ಪ್ರೀತಿಗಳಾಗೋದು ಬಹಳ ವಿರಳ. ಸಾಮಾನ್ಯವಾಗಿ ದುಡ್ಡಿರೋರು ಬೇಕು ಅಂತ ಕಾಯುವ ಹೆಣ್ಮಕ್ಳ ಸಂದರ್ಭದಲ್ಲಿ ಬಡ ಯುವಕನ ಜೊತೆ ಹುಡುಗನ ಜೊತೆ ಯುವತಿ ಪ್ರೀತಿ ಮಾಡಿದ್ದಾಳೆ. ಆದರೆ ಸೋದರ ಮಾವನಿಂದಲೇ ಜೀವ ಭಯ ಇದೆ ಅಂತ ಮನೆ ತೊರೆದು ಈಗ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾಳೆ. ಕೋಟಿ ಕೋಟಿ ಆಸ್ತಿ ಕಬಳಿಕೆಗೆ ಕುಟುಂಬಸ್ಥರು ಪ್ರಯತ್ನ ಮಾಡ್ತಿದ್ದಾರೆ, ರಕ್ಷಣೆ ಕೊಡಿ ಅಂತ SP ಮೊರೆ ಹೋಗಿದ್ದಾರೆ ನವಜೋಡಿ. ಶ್ರೀಮಂತ ಹುಡುಗಿ ಶ್ರೀಮಂತವಾಗಿದ್ದಂಥ ಹುಡುಗ ಸ್ವಲ್ಪ ಬಡ ಯುವಕ. ಆತನ ಜೊತೆಗೆ ಆಕೆಗೆ ಪ್ರೇಮಾಂಕುರ ಆಗಿದೆ. ಇಬ್ಬರು ಭಾಳ ನಾವು ಪ್ರೀತಿ ಮಾಡ್ತಾ ಇದ್ದೀವಿ ಅಂತ ಹೇಳಿದರು. ಆದರೆ ಸೋದರ ಮಾವ ನನ್ನನ್ನು ಕೊಲೆ ಮಾಡೋ ಭೀತಿ ಇದೆ, ನನಗೆ ಪ್ರಾಣ ಭಯ ಇದೆ, ನನ್ನ ಆಸ್ತಿ ಲಪಟಾಯಿಸುವ ಬಗ್ಗೆ ಪ್ಲಾನ್ಗಳನ್ನು ಮಾಡ್ಕೊಂಡಿದ್ದಾರೆ, ಹಾಗಾಗಿ ನಮಗೆ ನೆರವು ಕೊಡಬೇಕು, ರಕ್ಷಣೆ ಕೊಡಬೇಕು, ಹೆಲ್ಪ್ ಮೀ ಪ್ಲೀಸ್ ಅಂತ ಹೇಳಿ SP ಅವರ ಹತ್ರ ಹೋಗಿದ್ದಾರೆ ಈ ಜೋಡಿ. ಬೆಂಗಳೂರು ಮೂಲದ ಯುವತಿಯ ಕೈ ಹಿಡಿದಿದ್ದಾನೆ ಯುವಕ. ಈಗಾಗಲೇ ಅವರಿಬ್ಬರಿಗೆ ಮದುವೆ ಆಗಿದೆ. ಆದರೆ ಸಾಮಾನ್ಯ ಹುಡುಗನ ಕೈ ಹಿಡಿದಿದ್ದಾಳೆ ಕೋಟ್ಯಾಧೀಶ್ವರೆ. ಕೋಟಿಗೆ ಬಾಳುವಂಥ ಯುವತಿ. ಬೆಂಗಳೂರು ಮೂಲದ ಪ್ರಿಯಾಂಕ ಜೊತೆ ಯುವಕನ ಮದುವೆ ಆಗಿದೆ. ಸಾಮಾನ್ಯವಾಗಿ ಇಂಥ ಮದುವೆಗಳಾಗಲ್ಲ. ಬೆಳಗಾವಿ ಮೂಲದವ ಈತ ರೋಹಿತ್ ಪ್ರೀತಿಸಿ ಮದುವೆ ಆಗಿರೋದು. ಪ್ರಿಯಕರಣಿಗೋಸ್ಕರ ಮನೆ ಬಿಟ್ಟು ಈಗ ಬೆಳಗಾವಿಗೆ ಆ ಯುವತಿ ಬಂದಿದ್ದಾಳೆ. ರೋಹಿತ್ ಕುಟುಂಬಸ್ಥರ ಸಮ್ಮುಖದಲ್ಲೇ ಮದುವೆಯಾಗಿದೆ. $12 ಕೋಟಿ ಮೌಲ್ಯದ ಆಸ್ತಿಯನ್ನು ಆಕೆ ಹೊಂದಿದ್ದಾಳೆ ಪ್ರಿಯಾಂಕಾ. ಮದುವೆಗೆ ಮನೆಯಲ್ಲಿ ವಿರೋಧ ಆಗಿತ್ತು. ಸೋದರ ಮಾವ ಕಿರುಕುಳ ಕೊಟ್ಟಿರುವ ಆರೋಪ ಇತ್ತು. ಮಾವನ ಮಗನಿಂದ ಕಿರುಕುಳ ಕೊಡ್ತಿದ್ದಾಳೆ ಅಂತ ಕೊಡ್ಲಾಗ್ತಾ ಇದೆ ಅಂತ SP ಮೊರೆ ಹೋಗಿದ್ದಾರೆ. ನನಗೆ ಚಿಕ್ಕ ವಯಸ್ಸಿನಲ್ಲೇ ಪೋಷಕರು ಸಾವನ್ನಪ್ಪಿದ್ರಂತೆ ಪ್ರಿಯಾಂಕಾದು. ಹಾಗಾಗಿ ಸೋದರ ಮಾವನ ಆಶ್ರಯದಲ್ಲೇ ಆಕೆ ಬೆಳೆದಿದ್ಲು. ಈಗ ನಮಗೆ ನೆರವು ಕೊಡಿ ಅಂತ ಹೇಳಿ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾರೆ. ಈಗ ತಾನೇ ನಮ್ಮ ಕಚೇರಿಗೆ ಒಬ್ಬ ಯುವಕ ಮತ್ತು ಯುವತಿ ರೋಹಿತ್ ಕೋಲ್ಕರ್ ಮತ್ತು ಪ್ರಿಯಾಂಕಾ ಗೌಡ ಅಂತ ಇಬ್ಬರು ನಾವು ಪ್ರೀತಿಸಿ ಮದುವೆ ಆಗಿದ್ದೀವಿ, ನಮಗೆ ಕಾನೂನಿನ ರಕ್ಷಣೆ ಬೇಕು ಅಂತ ಹೇಳಿ ನಮಗೆ ಮನವಿಯನ್ನು ಕೊಟ್ಟಿದ್ದಾರೆ. ಈಗಾಗಲೇ ನಮ್ಮ ಲೋಕಲ್ ಪೊಲೀಸ್ ಠಾಣೆಯಾದ ಖಾನಾಪುರ್ನ ಇನ್ಸ್ಪೆಕ್ಟ್ರಿಗೆ ಇವರಿಗೆ ಯಾವುದೇ ತೊಂದರೆ ಆಗದೇ ಇರೋ ಹಾಗೆ ಕಾನೂನಾತ್ಮಕವಾಗಿ ರಕ್ಷಣೆ ಕೊಡಲಿಕ್ಕೆ ಮಂಜುನಾಥ್ ಪಾಟೀಲ್ ಈ ಬಗ್ಗೆ ಮಾಹಿತಿ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಂಜುನಾಥ್, ಬಹಳ ವಿರಳವಾದಂಥ ಮದುವೆ. ಏನು ಆಕೆಯ ಆರೋಪ, ಏನು ನೋವಿದೆ, ಏನು ತೊಂದರೆ ಅನುಭವಿಸ್ತಾ ಇದ್ದಾಳೆ, ಈ ಮದುವೆ ಎಲ್ಲೆಲ್ಲ ಆಯಿತು, ಏನೇನು ಡೀಟೇಲ್ಸ್ ಇದೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಂಜುನಾಥ್? ಪ್ರಮುಖವಾಗಿ ಏನು ಬೆಳಗಾವಿ ಮೂಲದ ರೋಹಿತ್ ಕೋಲ್ಕರ್ ಮತ್ತು ಬೆಂಗಳೂರು ಮೂಲದ ಪ್ರಿಯಾಂಕಾ ಗೌಡ ಅವರ ನಡುವೆ ಒಂದು ಇನ್ಸ್ಟಾಗ್ರಾಮ್ ನಲ್ಲಿ ಲವ್ ಆಗುತ್ತೆ. ಅಲ್ಲಿ ಹಾಯ್ ಅಂತ ಹೇಳಿದವರು ಒಮ್ಮೆ ಮದುವೆಗೆ ಅವರು ಬರ್ತಾರೆ. ಅದಾದ ನಂತರ ಏನು ಪ್ರಿಯಾಂಕಾ ಗೌಡ ಅವರ ಸೋದರ ಮಾವ ಅವರ ಮನೆಯಲ್ಲಿ ಬೆಳ್ತಾ ಇರ್ತಾರೆ. ಪ್ರಿಯಾಂಕಾ ಏನು ಗೌಡ ಇರ್ತಾರೆ, ಅವರ ತಂದೆ ತಾಯಿ ಮೊದಲೇ ಚಿಕ್ಕವರಿದ್ದಾಗನೇ ಒಂದು ತೀರಿ ಹೋಗಿರ್ತಾರೆ. ಅದಾದ ನಂತರ ಅವರ ಸೋದರ ಮಾವನ ಮನೆಯಲ್ಲಿ ಇರ್ತಾರೆ. ಅದಾದ ನಂತರ ಇನ್ಸ್ಟಾಗ್ರಾಮ್ದಲ್ಲಿ ರೋಹಿತ್ ಕೋಲ್ಕರ್ ಮತ್ತು ಪ್ರಿಯಾಂಕಾ ಗೌಡನ ನಡುವೆ ಒಂದು ಪ್ರೇಮಾಂಕುರ ಆಗುತ್ತೆ. ಪ್ರೇಮಾಂಕುರ ಆಗಿ ನೇರವಾಗಿ ಬೆಳಗಾವಿಗೆ ಒಂದು ಟ್ರೈನ್ ಮುಖಾಂತರ ಆಗಮಿಸ್ತಾರೆ. ಟ್ರೈನ್ ಮುಖಾಂತರ ಆಗಮಿಸಿ ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ಹಂದಿ ಬೆಳಗನಾಥ್ ದೇವಸ್ಥಾನದಲ್ಲಿ ಮದುವೆ ಮಾಡ್ಕೊತಾರೆ. ಮದುವೆ ಮಾಡಿಕೊಂಡು ತದನಂತರ ಏನು ಪ್ರಿಯಾಂಕಾ ಗೌಡ ಇದ್ದಾಳೆ, ಅವರ ಸೋದರ ಮಾವ ಮತ್ತು ಅವ್ರ ಸೋದರ ಮಾವನ ಮಗನಿಂದ ನಿರಂತರವಾಗಿ ಕಿರುಕುಳ ಅನುಭವಿಸ್ತಿರ್ತಾರೆ. ಯಾಕಂತಂದ್ರೆ 12ಕ್ಕೂ ಹೆಚ್ಚು ಕೋಟಿ ರೂಪಾಯಿ ಒಂದು ಆಸ್ತಿಯನ್ನ ಪ್ರಿಯಾಂಕಾ ಗೌಡ ಹೊಂದಿರ್ತಾಳೆ. ಆಸ್ತಿಯನ್ನ ಹೊಡಿಬೇಕಂದ್ರೆ ಅವರ ಸೋದರ ಮಾವ ಹೊಂಚ ಆಗ್ತಿರ್ತಾನೆ. ಇದನ್ನ ಮನಗಂಡಂತ ಪ್ರಿಯಾಂಕಾ ಗೌಡ ನೇರವಾಗಿ ತನ್ನ ಪ್ರಿಯತಮ ಏನಿರ್ತಾನೆ ಬೆಳಗಾವಿಯಲ್ಲಿ ಇಲ್ಲಿ ಬೆಳಗಾವಿಗೆ ಬಂದು ಬೆಳಗಾವಿಯ ಖಾನಾಪುರ ತಾಲೂಕಿನ ಹಂದಿ ಬೆಳಗನಾಥ್ ದೇವಸ್ಥಾನದಲ್ಲಿ ಒಂದು ಮದುವೆ ಮಾಡ್ಕೊತಾರೆ. ಮದುವೆ ಮಾಡಿಕೊಂಡು ನೇರವಾಗಿ ಬೆಳಗಾವಿಯ ಪೊಲೀಸ್ ವರಿಷ್ಠಾಧಿಕಾರಿ ಅಂತ ಡಾಕ್ಟರ್ ಭೀಮಾ ಸಿಂಗ್ಕರ್ ಗುಳೇದವರ ಅವ್ರ ಹತ್ರ ಹೋಗ್ತಾರೆ. ನಮ್ಗೆ ಜೀವೋಪಾಯ ಇದೆ, ಈಗಾಗಲೇ ನಮ್ಮ ಸೋದರ ಮಾವ ಮತ್ತು ಸೋದರ ಮಾವನ ಮಗ ಏನ್ ಮಾಡಿದ್ರೆ ನಮ್ಮ ಮೇಲೆ ಹಲ್ಲೆ ಮಾಡಲು ಪ್ರಯತ್ನ ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ನಮ್ಮ ಆಸ್ತಿಯನ್ನ ಪಡೆಯಲು ಪ್ರಯತ್ನ ಪಡ್ತಾ ಇದ್ದಾರೆ. ಈ ನೆಲೆಯಲ್ಲಿ ನಮ್ಗೆ ರಕ್ಷಣೆ ಬೇಕಂತ ಹೇಳಿ ಅವರು ಕೋರ್ಕೊಳ್ತಾರೆ. ಹಾಗೆ ಬೆಳಗಾವಿಯ ಏನು ಪೊಲೀಸ್ ವರಿಷ್ಠಾಧಿಕಾರಿ ಅಂತ ಡಾಕ್ಟರ್ ಭೀಮಾ ಸಿಂಗ್ಕರ್ ಗುಳೇದವರು ಬೆಳಗಾವಿಯಲ್ಲಿ ಯಾವುದೇ ಜೀವ ಭಯ ಆದ್ರೂ ನಿಮ್ಗೆ. ಥ್ಯಾಂಕ್ ಯು ಮಂಜುನಾಥ್ ಮಾಹಿತಿಗೆ.